ಇನ್ನು ಗೋಕಾಕ್ ಫಾಲ್ಸ್ ಹತ್ರ ಪ್ರವಾಸಿಗರು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ಬೆಳಗ್ಗೆ ಅಷ್ಟೇ ಸುದ್ದಿ ಮಾಡಿತ್ತು. ಈಗ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋ ಕೆಲಸ ಕೂಡ ಆಗಿದೆ. ಗೋಕಾಕ್ ಜಲಪಾತದಲ್ಲಿ ಪ್ರವಾಸಿಗರು ನಿನ್ನೆಯಿಂದ ಹುಚ್ಚಾಡ್ತಾ ಇದ್ದಾರೆ. ಬಟ್ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಇಲ್ಲ ಅಂತ ವಿಸ್ತೃತವಾಗಿ ವರದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಜೊತೆಗೆ ಸೇಫ್ಟಿ ಮೆಜರ್ಸ್ ಎಲ್ಲಿ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಫೈನಲಿ ಈಗ ಬೆಳಗಾವಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಗೋಕಾಕ್ ಜಲಪಾತಕ್ಕೆ ಬಿಗಿ ಭದ್ರತೆಯನ್ನ ಕೂಡ ಪೊಲೀಸರು ಒದಗಿಸ್ತಾ ಇದ್ದಾರೆ. ಜಲಪಾತದ ತುದಿಗೆ ಪ್ರವಾಸಿಗರು ಹೋಗದಂತೆ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ನೋಡಿ, ನಾವು ಸುದ್ದಿ ಮಾಡೋಕ್ಕೂ ಮುಂಚೆ ಹೇಗಿತ್ತು, ಅಲ್ಲಿ ಸುದ್ದಿ ಮಾಡಿದ ನಂತರದ ಎಫೆಕ್ಟ್ನ ನೀವು ಗಮನಿಸ್ತಾ ಇದ್ದೀರಾ. ಜಲಪಾತದ ಬಳಿ ಓರ್ವ ಎಎಸ್ಐ 4 ಪೇದೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ. ಜನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸೆಲ್ಫಿ ಕ್ರೇಜ್ಗೋಸ್ಕರ ಹೇಗೆ ಅಧ್ವಾನಕ್ಕೆ ಕಾರಣ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ತೋರಿಸಿದ್ವಿ ವಿಸ್ತೃತವಾಗಿ. ಒಂದು ಸೆಲ್ಫಿ, ಒಂದು 4 ಲೈಕು, 2 ಕಮೆಂಟ್ಗೋಸ್ಕರ ಹಿಂಗೆ ತಮ್ಮ ಪ್ರಾಣನೇ ಅಲ್ಲಿ ಪಣಕ್ಕಿಡ್ತಾ ಇದ್ದಾರೆ ನೋಡಿ ಅಂತ. ಫೈನಲಿ ಈಗ ನೋಡಿ, ನಾವು ವರದಿ ಮಾಡಿದ ನಂತರ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮುಂಚೆನೇ ಮಾಡಬೇಕಾಗಿತ್ತು ಪೊಲೀಸರು ಹಾಗೂ ಸಿಬ್ಬಂದಿಗಳು, ಬಟ್ ಅವ್ರು ಮಾಡಿಲ್ಲ ಅಲ್ಲಿ.